ಸುಸ್ತಾಗ್ತಾ ಇದೆ. ಜನರು ಬಂದು ನಿಮ್ಗೆ ಹೇಳ್ತಾರೆ, ಕೆಲಸ ಮಾಡಿದರೆ ಸುಸ್ತಾಗೋದು, ಸ್ವಲ್ಪ ನಡೆದ್ರೆ ಜಗೆ ಶುರುವಾಗ್ತದೆ, ಸುಸ್ತಾಗ್ತದೆ ಡಾಕ್ಟರ್. ಇದನ್ನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಯೋಗರತ್ನಾಕರ ಹೇಳ್ತಾರೆ, ಯೋ ಅನಾಯಾಸ ಶ್ರಮೋ ದೇಹೆ ಪ್ರಬದ್ಧ ಶ್ವಾಸ. ಯಾವಾಗಲೂ ಅನಾಯಾಸ, ಆಯಾಸ ಇಲ್ಲದಿದ್ರು, ಕೆಲಸ ಮಾಡಲಿಲ್ಲದ್ರು ಸಹ ಸುಸ್ತಾಗುದಾದ್ರೆ, ಶ್ವಾಸ ಉಬ್ಬಾಸ ಆಗೋದಾದ್ರೆ, ಮತ್ತೆ ಇಂದ್ರಿಯಾರ್ಥ ಬಾಧಕ, ಕಣ್ಣ ಕಿವಿ ಎಲ್ಲ ಕೇಳಲಿಕ್ಕೆ ಮನಸ್ಸೇ ಇಲ್ಲ, ಏನೇನು ಅರ್ಥ ಆಗ್ತಾ ಇಲ್ಲ ನನಗೆ, ಬ್ರೈನ್ ಫಾಗಿಂಗ್ ಈಗಿನ ಕಾಲದಲ್ಲಿ ತುಂಬಾ ಪ್ರಚಲನದಲ್ಲಿ ಇದೆ ಈ ಶಬ್ದ. ಇದನ್ನು ನಮ್ಮ ಆಯುರ್ವೇದದಲ್ಲಿ ಶ್ರಮ ಅಂತ ಹೇಳೋದು, ಕ್ಲಮ ಅಂತ ಹೇಳೋದು, ಇದು ಒಂದು ಜ್ವರದ ಒಂದು ಸಿಂಪ್ಟಮ್. ಹಾಗಾದ್ರೆ ಒಳಗಡೆ ಜ್ವರ ಇದೆ, ನೀವು ಈ ಪ್ಯಾರಾಸಿಟಮಾಲ್ ಎಲ್ಲ ತಗೊಂಡು ಜ್ವರ, ನಿಮ್ಮ ಟೆಂಪರೇಚರ್ ಕಡಿಮೆ ಆಗಿರ್ಬಹುದು, ಆದ್ರೆ ನಿಜವಾಗಿ ಒಳಗಡೆ ಸಮಸ್ಯೆ ಹಂಗೆ ಇದೆ. ನೀವು ಏನ್ ಮಾಡ್ತೀರಿ ಸ್ವಾಮಿ? ಆಯುರ್ವೇದ ಪ್ರಕಾರ ಹೋದ್ರೆ ನೀವು ಗುಡೂಚಿ ಪಿಪ್ಪಲಿ ನಾಗರೈಹಿ ಕ್ವಾಥ ಪಾಚನೈ ಸ್ಮೃತ ದದ್ಯಾತ ವಾತಜ್ವರೆ ಸಪ್ತರಾತ್ರೆ. 7 ದಿನ 50 ಗ್ರಾಂ ಅಮೃತ ಬಳ್ಳಿಯದ ಚೂರ್ಣ, 25 ಗ್ರಾಂ ಹಿಪ್ಪಲಿಯ ಚೂರ್ಣ, 25 ಗ್ರಾಂ ಶುಂಠಿ ಪುಡಿದ ಚೂರ್ಣ, ಇದು ಎಲ್ಲರನ್ನು ಒಳ್ಳೆ ಮಿಕ್ಸ್ ಮಾಡಿ ಇಡಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆ, ಕಾಫಿ ಟೈಮಲ್ಲಿ ಇದಕ್ಕೆ ಕಾಫಿ ಕುಡಿಯೋದಲ್ಲ, ಸುಸ್ತವನ್ನು ಸರಿ ಮಾಡ್ಲಿಕ್ಕೆ, ಅದಕ್ಕಿಂತ ಮುಂಚೆ ಇದನ್ನು ತಗೊಂಡ್ಬಿಡಿ. ಅರ್ಧ ಚಮಚೆ ಸ್ವಲ್ಪ 50 ml ಬಿಸಿ ಬಿಸಿ ನೀರಲ್ಲಿ ಹಾಕಿ ಕುಡಿಬೇಕು. ಮಧ್ಯಾಹ್ನ ಊಟದ ಮೊದಲು ತಗೊಳ್ಬೇಕು, ರಾತ್ರಿ ಮಲಗುವಾಗ ತಗೊಳ್ಬೇಕು. ಸಪ್ತರಾತ್ರಿ 7 ದಿನ ತಗೊಂಡ್ರೆ, ಕೋರ್ಸ್ ಮಾಡಿದ್ರೆ ಎಲ್ಲ ದೇಹದ ಒಳಗೆ ಕೆಟ್ಟ ಅಂಶ ಎಲ್ಲ ಕರಗಿ ಹೋಗ್ತದೆ, ಶಕ್ತಿ ಬರ್ತದೆ. ಯಾಕೆ ನೀವು ಮಾಡ್ಲಿಕ್ಕೆ ಹೋಗೋದಿಲ್ಲ? ಇದು ಒಂದು ರಿಯಲ್ ಆಯುರ್ವೇದ ಪ್ರಾಕ್ಟಿಸ್ ಅಪ್ರೋಚ್ ಇಸ್ ದಿಸ್. ಯು ಮೇ ಹ್ಯಾವ್ ಸೈಕಲಾಜಿಕಲಿ ಪ್ಯಾಟರ್ನ್ ಆಫ್ ಅಲೋಪ್ಯಾಥಿಕ್ ಸ್ಟೈಲ್ ಆಫ್ ಪ್ರಾಕ್ಟಿಸ್ ಆಫ್ ಟ್ಯಾಬ್ಲೆಟ್, ಬಟ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯು, ಮೈ ಡಿಯರ್ ಡಾಕ್ಟರ್ ಫ್ರೆಂಡ್ಸ್.